ಮಾಜಿ ಡಾನ್ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ಆಗಿತ್ತಲ್ಲ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವತ್ತಾದಂತಹ ಒಂದೊಂದು ಘಟನೆಯೂ ಕೂಡ ನಾನಾ ರೀತಿಯ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಮುಖ್ಯವಾಗಿ ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ರಿಕ್ಕಿ ರೈ ಮೇಲಿನ ಫೈರಿಂಗ್ ವಿಚಾರಕ್ಕೆ. ರಿಕ್ಕಿ ರೈನ ಮೂಗು ತೋಳಿಗೆ ಗುಂಡು ತಗುಲಿದ್ದು ಹೇಗೆ, ಮೂಗಿಗೆ ಗುಂಡು ತಗುಲಿದ್ದ ಬಗ್ಗೆ ಎಕ್ಸ್ಪರ್ಟ್ಗಳು ಏನು ಹೇಳ್ತಾರೆ? ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಫೈರಿಂಗ್ ಆದಂತಹ ಪ್ರಕರಣ, 4 ವಿರುದ್ಧ FIR ದಾಖಲಾಗಿದೆ. ಪೊಲೀಸರ ಇನ್ವೆಸ್ಟಿಗೇಷನ್ ಒಂದು ಕಡೆ ನಡೀತಾ ಇದೆ, ಮತ್ತೊಂದು ಕಡೆ ಗಾಯಗೊಂಡಿರುವಂತಹ ರಿಕ್ಕಿ ಈಗ ರಿಕವರಿ ಆಗ್ತಾ ಇದ್ದಾರೆ. ಈಗ ಮುನ್ನೆಲೆಗೆ ಬಂದಿರುವಂತಹ ಮತ್ತೊಂದು ಪ್ರಶ್ನೆ, ಮತ್ತೊಂದು ಅನುಮಾನ ಅಂದರೆ ಡ್ರೈವರ್ನ ಹಿಂಬದಿ ಸೀಟಿನಲ್ಲಿದ್ದಂತಹ ರಿಕ್ಕಿಯ ಮೂಗು ಮತ್ತು ಬಲಭುಜಕ್ಕೆ ಪೆಟ್ಟಾಗಿದೆ. ಅದು ಹೇಗೆ ಅನ್ನೋದನ್ನು ಎಕ್ಸ್ಪರ್ಟ್ಗಳು ತಿಳಿಸ್ತಾ ಹೋಗ್ತಾರೆ. ಫೈರಿಂಗ್ ಸೀಕ್ರೆಟ್ ಈ ರೀತಿ ಇದೆ. ಶಾರ್ಟ್ ಗನ್ನಿಂದ ರಿಕ್ಕಿ ಮೇಲೆ ಗುಂಡಿನ ದಾಳಿ ಆಗಿರುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಶಾರ್ಟ್ ಗನ್ಸ್ ಅಂದರೆ ಸಿಂಗಲ್ ಬ್ಯಾರಲ್ ಮತ್ತು ಡಬಲ್ ಬ್ಯಾರಲ್ ಗನ್ಗಳು ಅಂತ ಅರ್ಥ. ಇವುಗಳಿಂದ ಫೈರ್ ಮಾಡಿದಾಗ ಮಾತ್ರ ಈ ಪ್ರಮಾಣದಲ್ಲಿ ಗಾಯವಾಗುವುದಕ್ಕೆ ಸಾಧ್ಯ ಅಂಥೇಳಿ ಪರಿಣಿತರು ಮಾಹಿತಿಯನ್ನು ಕೊಡ್ತಾ ಇರುವಂತಹದ್ದು. 100 ರಿಂದ 200 ಮೀಟರ್ವರೆಗೂ ಕೂಡ ಈ ಡಬಲ್ ಅಥವಾ ಸಿಂಗಲ್ ಬ್ಯಾರಲ್ನ ಗನ್ನುಗಳಲ್ಲಿ ಫೈರ್ ಮಾಡಿದರೆ ಆ ಗುರಿ ತಲುಪುವಂತಹ ಸಾಮರ್ಥ್ಯ ಇರುತ್ತೆ ಗುಂಡಿಗೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಎಕ್ಸ್ಪರ್ಟ್ಗಳು ಕೊಡ್ತಾ ಇದ್ದಾರೆ. ಈ ಗನ್ಗಳ ಆಕ್ಯುರಸಿ ಮತ್ತು ಪವರ್ ಆ ಪ್ರಮಾಣದಲ್ಲಿರುತ್ತಂತೆ. ಹತ್ತತ್ರ 100 ರಿಂದ 200 ಮೀಟರ್ವರೆಗೂ ಕೂಡ ಗುಂಡು ತಲುಪುವವರೆಗೂ. ಈ ಪಿಸ್ತೂಲು, ರಿವಾಲ್ವರು ಇದರಿಂದ ಅಷ್ಟು ದೂರದವರೆಗೂ ಕೂಡ ಗುರಿ ಇಡೋದಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಈಗ ಎಕ್ಸ್ಪರ್ಟ್ಗಳು ಹೇಳ್ತಾ ಇರುವಂಥದ್ದು. ಹೀಗಾಗಿ ಶಾರ್ಟ್ ಗನ್ನನ್ನು ಬಳಸಿ ದೂರದಿಂದ ಕಾರಿನ ಮೇಲೆ ಟಾರ್ಗೆಟ್ ಮಾಡಿ ಫೈರ್ ಮಾಡಲಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಿದೆ. ಕಾರಿನೊಳಗೆ ಬಗ್ಗಿದ್ರಿಂದ ಗುಂಡು ಡೈರೆಕ್ಟಾಗಿ ರಿಕ್ಕಿ ರೈಗೆ ತಾಗಿರುವಂತಹ ಸಾಧ್ಯತೆ ಕಡಿಮೆ ಇದೆ. ಒಂದು ವೇಳೆ ಅವರು ಬಗ್ಗದೇ ಇದ್ದಿದ್ರೆ ಅಥವಾ ಡ್ರೈವರ್ ಸೀಟಲ್ಲಿ ಇದ್ದಿದ್ರೆ ದೊಡ್ಡ ಅನಾಹುತವಾಗ್ತಿತ್ತು ಅನ್ನೋದು ಅರ್ಥ. ಮೊದಲಿಗೆ ಕಾರಿನ ಡೋರ್ ಒಳಗೆ ನುಗ್ಗಿ ಆ ಬಳಿಕ ಕಾರಿನ ಇತರ ಭಾಗಗಳಿಗೆ ಈ ಗುಂಡು ಬಡಿದಿದೆ. ಅದರ ಪರಿಣಾಮ ಮೂಗು ಹಾಗೂ ತೋಳಿಗೂ ಕೂಡ ಈ ಕಾರಿನ ಗ್ಲಾಸ್ ಪೀಸ್ಗಳು ತಗುಲಿರುವಂತಹ ಸಾಧ್ಯತೆ ಇದೆ. ಹೀಗಾಗಿಯೇ ಮೂಗು ಹಾಗೂ ತೋಳಿನ ಭಾಗಕ್ಕೆ ಸ್ವಲ್ಪ ಗಾಯವಾಗಿದೆ ಅಂಥೇಳಿ ಎಕ್ಸ್ಪರ್ಟ್ಗಳು ಹೇಳ್ತಾ ಇರುವಂಥದ್ದು. ಡೈರೆಕ್ಟಾಗಿ ಗುಂಡು ತಗುಲು ಬಿಟ್ಟಿದ್ರೆ ಅದರ ಇಂಪ್ಯಾಕ್ಟ್ ಜಾಸ್ತಿ ಇರ್ತಿತ್ತಂತೆ. ಹಾಗಾಗಿಯೇ ಸ್ವಲ್ಪ ಪ್ರಮಾಣದಲ್ಲಿ ಬಲಭುಜ ಮತ್ತು ಮೂಗಿನ ಭಾಗದಲ್ಲಿ ರಿಕ್ಕಿ ರೈಗೆ ಪೆಟ್ಟಾಗಿದೆ. ಅದಕ್ಕೆ ಟ್ರೀಟ್ಮೆಂಟ್ ಪಡೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಈ ಫೈರಿಂಗ್ ಆದಂತಹ ಸಂದರ್ಭದಲ್ಲಿ ಒಂದೊಂದೇ ವಿಚಾರಗಳು ಈಗ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಮುಖ್ಯವಾಗಿ ಟಾರ್ಗೆಟ್ ಮಾಡಿರುವಂಥದ್ದು ಡ್ರೈವರ್ ಸೀಟನ್ನು. ಡ್ರೈವರ್ ಸೀಟಿನ ಹಿಂಬದಿ ಇದ್ದಂತಹ ರಿಕ್ಕಿ ರೈಗೆ ಹೇಗೆ ಗಾಯವಾಗೋದಕ್ಕೆ ಸಾಧ್ಯ ಅಂಥೇಳಿ ಈ ಬಗ್ಗೆ ಎಕ್ಸ್ಪರ್ಟ್ಗಳು ಏನು ಹೇಳ್ತಾರೆ ಅಂತ. ಪ್ರೇಮ, ರಿಕ್ಕಿ ರೈ ಮೇಲೆ ನಡೆದಂತಹ ಶೂಟೌಟ್ ಪ್ರಕರಣ ಸಂಬಂಧ ಪೊಲೀಸರು ಎಕ್ಸ್ಪರ್ಟ್ಗಳಿಂದ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಅವರ ಸೇವಾನುಭವದಲ್ಲಿ ಇತರ ಅಧಿಕಾರಿಗಳ ಜೊತೆ ಕೂಡ ಮಾತನಾಡಿದ್ದಾರೆ. ಹೇಗೆ ಈ ಒಂದು ಘಟನೆ ನಡೆದಿರಬಹುದು ಅಂತೇಳಿ ಒಂದು ಅಂದಾಜನ್ನು ಮಾಡುವ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಯಾವ ಗನ್ನಿಂದ ಫೈರಿಂಗ್ ಮಾಡಲಾಗಿದೆ ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಗನ್ನು ಈ ಶಾರ್ಟ್ ಗನ್ಗಳನ್ನು ಬಳಸಲಾಗಿದೆ ಅನ್ನೋದು ಪ್ರಾಥಮಿಕ ಮಾಹಿತಿಯಲ್ಲಿ ಗೊತ್ತಾಗಿರೋದು. ಈ ಶಾರ್ಟ್ ಗನ್ಸ್ ಅಂತ ಹೇಳಿದ್ರೆ ಈ ಸಿಂಗಲ್ ಬ್ಯಾರೆಲ್ಲು ಮತ್ತು ಡಬಲ್ ಬ್ಯಾರೆಲ್ ಗನ್ಗಳು, ಇವುಗಳ ನಿಖರತೆ ಏನಿರುತ್ತೆ ಇದು ಆ್ಯಕ್ಚುಯಲ್ ನಿಖರತೆಯನ್ನು ಹೊಂದಿರುತ್ತೆ. ಅಂದರೆ ಟಾರ್ಗೆಟನ್ನು ಮಾಡಿ ಸುಮಾರು 100-200 ಮೀಟರ್ಗಳ ದೂರದವರೆಗೂ ಕೂಡ ರೇಂಜನ್ನು ಇಟ್ಟು ಹೊಡಿಬಹುದು, ನಿಖರವಾಗಿ ಆ ಗುರಿಗೆ ಬೀಳುತ್ತೆ, ಮತ್ತು ಇದಕ್ಕೆ ಪವರ್ ಹೆಚ್ಚಿರುತ್ತೆ. ಹೀಗಾಗಿ ಈ ಗನ್ನನ್ನು ಬಳಸಲಾಗಿದೆ ಅಂತೇಳಿ. ಉದಾಹರಣೆಗೆ ರಿವಾಲ್ವರ್ ಪಿಸ್ತೂಲ್ ಏನಾದರೂ ಬಳಸಿದರೆ ತುಂಬ ಹತ್ತಿರದಿಂದ ಹೋಗಿ ಶೂಟನ್ನು ಮಾಡಬೇಕು, ತುಂಬ ದೂರದಿಂದ ಮಾಡೋದಕ್ಕೆ ಅಸಾಧ್ಯ, ಅದು ನಿಖರವಾಗಿ ಗುರಿಗೆ ಬೀಳೋದಿಲ್ಲ ಅನ್ನೋದು ತಜ್ಞರ ಅಭಿಪ್ರಾಯ. ಅದ್ರ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಹೇಗೆ ರಿಕ್ಕಿ ರೈ ಮೂಗು ಮತ್ತು ಆ ಬಲಭುಜದ ಹಿಂಭಾಗಕ್ಕೆ ಹಾನಿಯನ್ನು ಮಾಡ್ತು ಈ ಗುಂಡುಗಳು ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಕಾರಿನ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಈ ಕಾರಿನ ಡೋರ್ ಏನಿರುತ್ತೆ ಅದು 3 mm ಅಥವಾ 4 mm ಥಿಕ್ನೆಸ್ ಹೊಂದಿರುವಂತಹ ಒಂದು ಶೀಟನ್ನು ಹಾಕಿರ್ತಾರೆ. ಅದಾದ ಬಳಿಕ ಒಳಗೆ ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಒಂದಷ್ಟು ಮೆಟಲನ್ನು ಹಾಕಿ ಆ ಬಳಿಕ ಆ ಡೋರನ್ನು ಮಾಡಿರ್ತಾರೆ. ಮೊದಲು ಆ ಡೋರನ್ನು ದಾಟಿದೆ, ಅದಾದ ಬಳಿಕ ಇತರ ಆಬ್ಜೆಕ್ಟ್ಗಳಿಗೆ ಬಡಿದು ಆ ಬಳಿಕ ಇವ್ರಿಗೆ ಮೂಗು ಮತ್ತು ಕೈಗೆ ತಗುಲಿರಬಹುದು ಅನ್ನೋ ಒಂದು ಶಂಕೆ ಪೊಲೀಸರದ್ದು. ಹೀಗಾಗಿ ಅದರ ವೇಗ ಇತ್ತಲ್ಲ ಕಡಿಮೆ ಆಗಿದೆ, ತಗ್ಗಿದೆ. ಹೀಗಾಗಿ ಆ ನಂತರ ಚೂರು ಬಡಿದು ಈ ರೀತಿ ಆಗಿರಬಹುದು ಅನ್ನೋ ಒಂದು ನಿರ್ಧಾರಕ್ಕೆ ಪೊಲೀಸರು ಬಂದಿದ್ದಾರೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ.
ಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಹಲವು ಅನುಮಾನಗಳು ಪ್ರಶ್ನೆಗಳು ಸಹಜವಾಗಿ ಇದೆ. ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ ಏನು ಗೊತ್ತಾಗುತ್ತೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ.